ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಾಯಕ. ನಾನು ಇವತ್ತು ಮತ್ತೊಮ್ಮೆ ತುಮಕೂರು ಜಿಲ್ಲೆಗೆ ಬಂದಿದ್ದೀನಿ. ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕುಮಾರರಾಮ ದೇವಸ್ಥಾನಗಳಿದ್ದಾವೆ. ಅದರಲ್ಲಿ ಇವತ್ತು ನಮಗೆ ಪ್ರಮುಖವಾಗಿ ಮತ್ತು ವಿಶೇಷವಾಗಿರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ನಮ್ಮ ಸುಜಾತ ಮೇಡಮ್ ಅವರು ಮತ್ತು ಹಾಗೆ ಗಿರೀಶ್ ಸರ್ ಅವರು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. ಹಾಗಾದರೆ ನಾನು ಎಲ್ಲಿದ್ದೀನಿ ಅಂದರೆ ತುಮಕೂರು ಜಿಲ್ಲಾ ಮಧುಗಿರಿ ತಾಲೂಕಿನ ಕೊಡಗಿನಹಳ್ಳಿ ಹೋಬಳಿಯ ಸುದ್ದೇಗುಂಟೆ ಗ್ರಾಮದಲ್ಲಿದ್ದೀನಿ. ನಿಜಕ್ಕೂ ಈ ಕುಮಾರರಾಮ ಎಷ್ಟೊಂದು ವಿಶೇಷವಾಗಿದ್ದಾರೆ ಅಂದರೆ, ಇದುವರೆಗೂ ನಾನು ನಿಮಗೆ ತೋರಿಸ್ತಕ್ಕಂಥ ಎಲ್ಲ ಶಿಲ್ಪಗಳು ಕಲ್ಲಿನಿಂದ ರಚನೆ ಆಗಿರ್ತಕ್ಕಂಥ ಶಿಲ್ಪಗಳನ್ನು ತೋರಿಸಿದ್ದೀನಿ. ಆದರೆ ಇಲ್ಲಿ ಕಟ್ಟಿಗೆಯಿಂದ ನಿರ್ಮಾಣಗೊಂಡಿರ್ತಕ್ಕಂಥ ನೂರಾರು ವರ್ಷಗಳಿಂದ ಆರಾಧನೆ ಮಾಡ್ಕೊಂಡು ಬರ್ತಕ್ಕಂಥ ಈ ಒಂದು ಶಿಲ್ಪವನ್ನು, ಅದರ ಜೊತೆಗೆ ಇನ್ನೂ ಹೆಚ್ಚಿನದಾಗಿ ನಮಗೆ ಮಾಹಿತಿ ಸಿಗ್ತಾ ಇದೆ. ಕೇವಲ ಶಿಲ್ಪದಲ್ಲಿ ನಾವು ಛತ್ರಿಯನ್ನು ಹಿಡಿದಿರ್ತಕ್ಕಂಥವ್ರು ಮತ್ತು ಕುದುರೆ ಮುಂದೆ ಕುದುರೆಯ ಲಾಳವನ್ನು ಹಿಡಿದವ್ರನ್ನ ತೋರಿಸ್ತಾ ಇದ್ದೀವಿ ಕುಮಾರರಾಮನ ಜೊತೆಗೆ. ಆದರೆ ಇಲ್ಲಿ ಬಹದ್ದೂರ್ ಖಾನ್ ಇದ್ದಾನೆ, ಕಾಟಣ್ಣ ಇದ್ದಾನೆ, ಮಂತ್ರಿ ಬೈಚಪ್ಪ ಇದ್ದಾನೆ, ಛತ್ರಿ ಮಲ್ಲಣ್ಣ ಇದ್ದಾನೆ. ನಿಜಕ್ಕೂ ನನಗೆ ಈ ಶಿಲ್ಪವನ್ನು ನೋಡಿ ಭಾಳಷ್ಟು ರೋಮಾಂಚನ ಆಗ್ತಾ ಇದೆ. ಎಷ್ಟೊಂದು ಇತಿಹಾಸ ಈ ಗ್ರಾಮದಲ್ಲಿ ಅಡ್ಕೊಂಡಿದೆ. ಇದರ ಒಂದು ಚರಿತ್ರೆಯನ್ನು ನಾನು ಹೇಳೋದಕ್ಕಿಂತ ಇಲ್ಲಿ ಸ್ಥಳೀಯ ಪೂಜಾರಿಯವರು ಇದ್ದಾರೆ, ಸ್ಥಳೀಯ ಹಿರಿಯರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಇನ್ಯಾಕೆ ತಡ, ಆ ಕುಮಾರರಾಮನನ್ನು ಪರಿಚಯ ಮಾಡಿಕೊಡ್ತೀನಿ, ಬನ್ನಿ. ಅಂದರೆ ಈ ದೇವಸ್ಥಾನದ ಪೂಜಾರಿಗಳಂತ ಶ್ರೀರಾಮ ಅವರು ಇದ್ದಾರೆ. ನಿಜಕ್ಕೂ ಅವರಿಗೆ ಶ್ರೀರಾಮ ಅಂತ ಹೆಸರು ಬಂದಿದೆ ಕುಮಾರರಾಮನಿಂದ. ಆದರೆ ಈಗೆಲ್ಲ ನಾವು ಅಯೋಧ್ಯೆಯ ರಾಮ, ರಾಮಾಯಣದ ರಾಮನನ್ನು ನಾವು ನೆನೆಸ್ಕೊಳ್ತಾ ಇದ್ದೀವಿ. ಯಾಕಂದರೆ ಮಹರ್ಷಿ ವಾಲ್ಮೀಕಿ ಕಟ್ಟಿಕೊಟ್ಟಿರ್ತಕ್ಕಂಥ ಮಹಾನ್ ರಾಮಾಯಣವನ್ನು ಯಾರು ಕೂಡ ಮರೆಯೋಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ 13ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಕುಮಾರರಾಮನ ಇತಿಹಾಸ ಕೂಡ ಇಡೀ ದಕ್ಷಿಣ ಭಾರತದಲ್ಲಿ ನಾವು ನಿಜಕ್ಕೂ ಕೂಡ ಕನ್ನಡಿಗರು ಆರಾಧನೆ ಮಾಡ್ಕೊಂಡು ಬಂದಿದ್ದು ನಮ್ಮ ಕುಮಾರರಾಮನನ್ನು. ಈ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮ್ಮ ಪೂಜಾರಿಯರು ಕೊಡ್ತಾ ಇದ್ದಾರೆ. ನಮಸ್ಕಾರ ಸರ್. ಶ್ರೀರಾಮ್ ಅಂತ ಸರ್. ಹಾಂ ಸರ್, ಶ್ರೀರಾಮ್ ಅಂತ. ಎಷ್ಟು ವರ್ಷದಿಂದ ಮಾಡ್ಕೊಂಡು ಸರ್ 15 ವರ್ಷದಿಂದ ಕಂಟಿನ್ಯೂ ಬರ್ತಾ ಇದ್ವಿ. ಅದಕ್ಕೂ ಮುಂಚೆ ನಮ್ಮ ತಂದೆಯವರು ಮಾಡ್ತಾ ಇದ್ರು, ನಮ್ಮ ಚಿಕ್ಕಪ್ಪ ಅವ್ರು ಮಾಡ್ತಾ ಇದ್ರು. ಆದ್ಮೇಲೆ ಈಗ ನಾವು ಮಾಡ್ತಾ ಇದ್ದೀವಿ ಸರ್. ಈ ದೇವಸ್ಥಾನ ವಿಶೇಷ ಏನಿದೆ ಸರ್? ಭಾಳ ವಿಶೇಷ ಅನ್ಸುತ್ತೆ ನನಗಂತೂ. ವಿಶೇಷ ತಿಳಿಸ್ಕೊಡಲ್ರಿ. ಕುಮಾರರಾಮಸ್ವಾಮಿ ಅವರು ದೇವಸ್ಥಾನದಿಂದ ಅನಾದಿ ಕಾಲದಿಂದಲೂ ದೇವಸ್ಥಾನ ಇದೆ ಸರ್. ನಮ್ಮ ಪೂರ್ವಿಕರ ಕಾಲದಿಂದಲೂ ಇದೆ ಸರ್ ದೇವಸ್ಥಾನ. ಇಲ್ಲಿ ತುಂಬಾನೇ ಭಕ್ತಾದಿಗಳಿದ್ದಾರೆ, ಸ್ವಾಮಿಗೆ ತುಂಬಾನೇ ಒಕ್ಕಲಿದ್ದಾರೆ. ಅನ್ಕೊಂಡಿದ್ದ ಕಾರ್ಯನೂ ಸಕ್ಸಸ್ ಆಗುತ್ತೆ. ಯಾವ ಜಾತ್ರೆ ಸಮಯ ಯಾವಾಗ? ಜಾತ್ರೆ ಸಮಯ ಜಾತ್ರೆ ಏನು ಮಾಡಿಲ್ಲ ಸರ್. 5 ವರ್ಷಕ್ಕೊಂದ್ಸಲ ಆದ್ರೂ ಮಾಡಬೇಕು. ಅಥವಾ ಜಾತ್ರೆ ಏನು ಮಾಡ್ತಾರಲ್ಲ, ವರ್ಷ ಪೂಜೆ ಆಗ್ತಾ ಇರುತ್ತೆ. ವಾರ ಕಂಟಿನ್ಯೂ ಪೂಜೆ ಇರುತ್ತೆ. ಪ್ರತಿ ಭಾನುವಾರ ಪೂಜೆ ಇರುತ್ತೆ ಸರ್ ದೇವಸ್ಥಾನದಲ್ಲಿ. ಭಾನುವಾರ ಪೂಜೆ ಪ್ರತಿ ಭಾನುವಾರ ಎಲ್ಲೇ ಹೋಗಿ ಭಾನುವಾರ ದಿನ ಪೂಜೆ ಆಗ್ತಾ ಇದೆ. ಕುಮಾರರಾಮ ಸ್ವಾಮಿ ಅವರಿಗೆ ಪ್ರತಿ ಭಾನುವಾರ ಪೂಜೆ ಇರುತ್ತೆ ಸರ್ ಇಲ್ಲಿ. ಮತ್ತೆ ಇನ್ನು ವಿಶೇಷವಾಗಿ ನಮಗೆ ಇನ್ನು ನೀವು ನಿಮ್ಮ ಮುಂದಿನ ಪೀಳಿಗೆಗೆ ಇಲ್ಲಿ ಊರವ್ರಿಗೆ ಏನಂತ ಹೇಳ್ಕೊಡ್ತಾ ಇದ್ರಿ? ಶ್ರೀರಾಮ ಅಂತಂದ್ರೆ ಈಗೆಲ್ಲ ಅಯೋಧ್ಯೆ ರಾಮನ ಫೋಟೋ ಎಲ್ಲ ಹಾಕೊಂಡು, ಯಾಕಂದ್ರೆ ಆ ಇತಿಹಾಸಕ್ಕೂ ಈ ಇತಿಹಾಸಕ್ಕೂ ಬಹಳ ವ್ಯತ್ಯಾಸ ಆಗುತ್ತೆ. ವ್ಯತ್ಯಾಸ ಇದೆ ಸರ್. ಈಗ ಕುಮಾರರಾಮಸ್ವಾಮಿ ಅಂದ್ರೆ ಒಂದು ಬಾಲ್ಯದ ಅವತಾರ ಅಂತಲೇ ಹೇಳ್ತಿದ್ದಾರೆ. ಕಂಚಿನ ಅದೇ ತರ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸರ್. ಬರೋ ಭಕ್ತಾದಿಗಳಿಗೆಲ್ಲರಿಗೂ ಈ ಥರನೇ ಹೇಳ್ತಾ ಇದ್ದೀವಿ ಸರ್ ಕುಮಾರರಾಮಸ್ವಾಮಿ ಅವರು ಅಂತ. ಕುಮಾರರಾಮ ಇಲ್ಲಿ ಶಾಕಾಹಾರಿನ ಮಾಂಸಾಹಾರಿನ? ಮಾಂಸಾಹಾರಿ ಅಲ್ಲ ಸರ್. ಹೌದಾ? ಮದುವೆ ಆಗಿದೆ ಅಂತ ಅನ್ಕೊಂಡ್ರೆ? ಇಲ್ಲ ಸರ್, ಮದುವೆ ಆಗಿಲ್ಲ. ಇನ್ನು ಬಾಲ್ಯದ ಅವತಾರ ಕುಮಾರರಾಮಸ್ವಾಮಿ. ಕೇಳಿದ್ರಲ್ಲ ಸ್ನೇಹಿತರೆ, ಇಡೀ ನಮ್ಮ ತುಮಕೂರು ಭಾಗದಲ್ಲಿ ಕುಮಾರರಾಮ ಮಾಂಸದ ನೈವೇದ್ಯ ಇಲ್ಲ. ಇನ್ನೂ ಕೂಡ ಎಷ್ಟೋ ಜನ ಕೆಟ್ಟೆ ಗಣೇಶಗಳನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ತುಮಕೂರು ಭಾಗದಲ್ಲಿ. ಆದರೆ ನಿಜವಾಗಿ ನಾವು ಕುಮ್ಮಟದುರ್ಗದಲ್ಲಿ ಏನು ಮಾಡ್ತಾ ಇದ್ದೀವಿ, ಕುಮಾರರಾಮನನ್ನು ಮಾಂಸಾಹಾರಿ ದೇವರಾಗಿ ಅಲ್ಲಿ ಬೇಟೆಗಳನ್ನು ಮಾಡ್ತಕ್ಕಂಥದ್ದು, ಬೇಟೆಗೆ ಹೋಗ್ತಕ್ಕಂಥದ್ದು, ಈ ಥರದ ಆಚರಣೆಗಳಿದ್ದಾವೆ. ನಿಜಕ್ಕೂ ಒಂದು ವಿಶಿಷ್ಟ ಆಗಿರ್ತಕ್ಕಂಥ ಆಚರಣೆ ನಮ್ಮ ತುಮಕೂರು ಭಾಗದಲ್ಲಿ ನಡ್ಕೊಂಡು ಬರ್ತದೆ. ಇನ್ಯಾಕೆ ತಡ, ಆ ಶಿಲ್ಪಗಳ ಬಗ್ಗೆ ಒಂದಿಷ್ಟು ನನ್ನ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತೀನಿ, ಬನ್ನಿ. ಕನ್ನಡಮ್ಮ ಭುವನೇಶ್ವರಿ ಕಂದನ ಕಥೆಯ ಕೇಳಿರಮ್ಮ. ಈಗ ಅಲ್ಲಿ ಹೇಳ್ತಕ್ಕಂಥ ಶಿಲ್ಪಗಳ ಬಗ್ಗೆ ಒಂದಿಷ್ಟು ಹೇಳಿ ಸರ್. ಸೈನಿಕರಲ್ಲಿ ಇವರು ದೊಡ್ಡಪೇದ್ ನಾಯಕ್ ಅಂತ ಇದ್ದಾರೆ. ಈ ಕಡೆ ಲಾಸ್ಟಲ್ಲಿ ದೊಡ್ಡಪೇದ್ ನಾಯಕ್ ಅಂತ. 2ನೇವ್ರು ಬಂದ್ಬಿಟ್ಟು ಛತ್ರಿ ಮಲ್ಲಣ್ಣ ಅಂತ. 3ನೇ ಬಂದ್ಬಿಟ್ಟು ನೂರ್ದರ ನಾರಾಯಣ ಅಂತ. ಇವರು ಗಿಂಡಿ ಮಲ್ಲಣ್ಣ ಅಂತ. ಇವರು ಬಾದರ್ ಖಾನ್ ಅಂತ. ಅವರು ತಾಯಿ ಅಂತಂದ್ರೆ ಹರಿಯಾಲ ದೇವಿ. ವಿಲೆ ನಾರಾಯಣ ಇವರು. ಅವರು ಕಾಟಣ್ಣ, ಬೇಚೇಂದ್ರ, ಕುಡ್ಗೋಲ್ ನಾಗಣ್ಣ, ಇಷ್ಟು ಜನ ಸೈನಿಕರಿದ್ದಾರೆ. ಅವರು ಕುಮಾರರಾಮಸ್ವಾಮಿ. ಅಲ್ಲಿ ನಿಮ್ಗೆ ಏನು ಅನ್ಸುತ್ತೆ? ಈಗ ಬಹದ್ದೂರ್ ಖಾನ್ ಇಲ್ಲಿ ಮುಸ್ಲಿಮರ ಇಟ್ಟು ನಾವು ಪೂಜೆ ಮಾಡ್ತಾ ಇದ್ವಿ, ಏನು ನಿಮ್ಗೆ ಇತಿಹಾಸ ಅಂದರೆ ಸೈನಿಕರಲ್ಲಿದ್ದಾರೆ ಸರ್. ಅವರು ಕುದುರೆ ಸೇವಕರು ಅಂತ ಹೇಳ್ತಿದ್ದಾರೆ. 5 ಕಾಲಕ್ಕೆ ಕುದುರೆ ಸೇವಕರು. ಹಿಂದಿ ಮಲ್ಲಣ್ಣ, ಇದು ಹರಿಯಾಲ ದೇವಿ. ಇವ್ರ ಕೈಯಲ್ಲಿ ಬರ್ಚಿಯಲ್ಲಿ ಇರ್ಬೇಕಾಗಿತ್ತು. ಇದೆ ಬರ್ಜಿ ಇದು ಸರ್. ಕಟ್ಟಿಗೆ ಹೋಗಿದೆ ಅದು. ಕೈಗಳ ಒಳಗೆ ಏನೇನಿದ್ವು? ಅದೊಂದು ಗಂಟೆ ಇದ್ದು ಸ್ನೇಹಿತರೆ,
ನಿಜಕ್ಕೂ ಕೂಡ ನಾವು ಕುಮಾರರಾಮನ ಶಿಲ್ಪದಲ್ಲಿ ಒಂದಿಬ್ರು ಮೂರು ಜನರನ್ನು ಮಾತ್ರ ತೋರಿಸ್ತಿದ್ವಿ. ಕುದುರೆ ಬೊಲ್ಲನ ಕಾಲ್ ಕೆಳಗೆ ಒಂದಿಷ್ಟು ಮುಸ್ಲಿಂ ಸೈನಿಕರು ಬಿದ್ದಿರುವಂಥದ್ದು, ನಂತರದಲ್ಲಿ ಕುದುರೆ ಒಬ್ಬನ ಹಿಡ್ಕೊಂಡಿದ್ದು, ಮತ್ತು ಹಿಂದೆ ಸೇವಕ ಇರ್ತಕ್ಕಂಥದ್ದು, ಅಂದರೆ ಛತ್ರಿ ಹಿಡಿದಿರ್ತಕ್ಕಂಥ ಸೇವಕ. ನಿಜಕ್ಕೂ ಕೂಡ ಆ ಛತ್ರಿ ಹಿಡಿದಿರ್ತಕ್ಕಂಥ ಮಲ್ಲಣ್ಣ ಅಂತ ನಮ್ಗೆ ಇವಾಗ ಗೊತ್ತಾಗ್ತದೆ, ಛತ್ರಿ ಮಲ್ಲಣ್ಣ ಅಂತ ಹೆಸರು ಬರ್ತದೆ. ನಮಗೂ ಕೂಡ ಕುಮಾರರಾಮನ ಸಾಂಗತ್ಯಗಳನ್ನು ಓದೋದ್ರ ಮುಖಾಂತರ ಸಾಕಷ್ಟು ಹೆಸರುಗಳನ್ನು ನಾವು ಕೇಳಿದ್ವಿ. ಆದರೆ ಇಲ್ಲಿ ಇರ್ತಕ್ಕಂಥವ್ರ ಹೆಸರು ಬಗ್ಗೆ, ನಾವು ಓದಿರ್ತಕ್ಕಂಥ ಹೆಸರು ಬಗ್ಗೆ ಸ್ವಲ್ಪ ಒಂದು 2-3 ಹೆಸರುಗಳು ಮಿಸ್ ಆಗ್ತದೆ. ನಾವು ಕಾಟನ್ನ ನೋಡಿದ್ದೀವಿ, ಮಂತ್ರಿ ಬೈಚಪ್ಪ ನೋಡಿದ್ವಿ, ಬೈಚಪ್ಪನ ಇಲ್ಲಿ ಬೈಚೇಂದ್ರ ಅಂತ ಕರಿತಿದ್ದಾರೆ. ಅಲ್ಲಿ ಕುಡುಗೋರು ನಾಗಣ್ಣ ಅಂತ ಇದ್ದಾರೆ. ಯಾಕಂದರೆ ಇವರೆಲ್ಲ ಕುಮಾರರಾಮನ ಜೊತೆಗೆ ಸದಾಕಾಲ ಆತನ ಬೆಂಗಾವಲಾಗಿದ್ದು ಕುಮಾರರಾಮನ ಪ್ರತಿಯೊಂದು ಯುದ್ಧಗಳಲ್ಲಿ ಅವರು ಕೂಡ ಪಾಲ್ಗೊಳ್ತಾ ಇದ್ರು. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೀಳ್ಯದ ಮಲ್ಲಣ್ಣ ಅಂತ ಇದ್ದಾರೆ. ನಿಜಕ್ಕೂ ಭಾಳ ವಿಶೇಷ ಆಗಿರುವಂಥದ್ದು. ಆಮೇಲೆ ತಾಯಿ ಹರಿಯಾಣ ದೇವಿ, ಹಾಗೆ ಇಲ್ಲಿ ಬಹದ್ದೂರ್ ಖಾನ್, ಏನು ಇಡೀ ಅಖಂಡ ಭಾರತವನ್ನು ಆಳ್ತಕ್ಕಂಥ ದೆಹಲಿ ಸುಲ್ತಾನನ ವಿರೋಧ ಕಟ್ಕೊಂಡು ಕುಮಾರರಾಮನ ಹತ್ರ ರಕ್ಷಣೆಗಾಗಿ ಬೇಡಿ ಬಂದಂಥ ಬಹದ್ದೂರ್ ಖಾನನಿಗೆ ಯಾರೂ ರಕ್ಷಣೆ ನೀಡೋದಿಲ್ಲ. ಆದರೆ ಕುಮಾರರಾಮ ಏನದು ನಮಗೆ ನಿಜಕ್ಕೂ ಕೂಡ ಶರಣು ಬೇಡಿ ಬಂದವರಿಗೆ ರಕ್ಷಣೆ ನೀಡುವುದು ಅದು ಪ್ರತಿಯೊಬ್ಬ ರಾಜನ ಕರ್ತವ್ಯ ಅಂತೇಳಿ ತನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಎಲ್ಲಿವರೆಗೂ ಈ ಬಹದ್ದೂರ್ ಖಾನನ ರಕ್ಷಣೆ ಮಾಡ್ತಾನಂದರೆ ಕೊನೆ ಯುದ್ಧ ಕುಮಾರರಾಮ ಮೃತನಾಗೋಕ್ಕೆ ಮುಂಚೆ ಈತನನ್ನು ಬಲ್ಲಾಳನ ಹತ್ರ ಕಳಿಸ್ತಾರೆ. ನಮ್ಮ ಸಾಮ್ರಾಜ್ಯ ಪತನ ಆದರೆ ನೀನು ಅಲ್ಲಾದರೂ ಸುಖವಾಗಿರು, ಸೇಫ್ ಆಗಿರು ಅಂತ. ಆದರೆ ದುರಾದೃಷ್ಟವಶಾತ್ ಕುಮಾರರಾಮ ಆದ ನಂತರ ಈ ಬಹದ್ದೂರ್ ಖಾನ್ನನ್ನು ಬಲ್ಲಾಳನ ಹತ್ರ ಕಳಿಸಿದಾಗ ಬಲ್ಲಾಳ ದೆಹಲಿ ಸುಲ್ತಾನರ ಸೈನ್ಯಕ್ಕೆ ಹೆದರಿ ಅವನನ್ನು ಕೊಟ್ಬಿಡ್ತಾರೆ. ನಂತರ ಬಹದ್ದೂರ್ ಖಾನ್ ಅತ್ಯಂತ ಚಿತ್ರಹಿಂಸೆಯಿಂದ ಅವನನ್ನು ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಳ್ತಾರೆ ದೆಹಲಿ ಸುಲ್ತಾನರು. ಹಾಗೆ ನಮಗೆ ಗಿಂಡಿ ಮಲ್ಲಣ್ಣ ನಿಜಕ್ಕೂ ಕೈಯಲ್ಲಿ ಬಹುಶಃ ಅದು ಸುರಪಾನದ ಒಂದು ಗಿಂಡಿ ಇರ್ಬೋದು ಅನಿಸ್ತಿದೆ. ಯಾಕಂದರೆ ಸೈನಿಕ ಒಂದು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಪರಿಕರಗಳು ಬೇಕಾಗ್ತಿತ್ತು. ಯಾಕಂದರೆ ಯುದ್ಧದಲ್ಲಿ ರಕ್ತಪಾತವನ್ನು ನೋಡಿದ್ರು ಕೂಡ ಅದನ್ನು ಸಹಿಸಿಕೊಳ್ಳುವಂಥ ಮನಸ್ಥಿತಿ ಅವತ್ತು ಪ್ರತಿಯೊಬ್ಬ ಹೋರಾಟಗಾರರಿಗೆ ಬೇಕಾಗಿತ್ತು. ಹಾಗೆ ನಮಗೆ ನೂರ್ದಾರಿ ನಾಗಣ್ಣ ನಿಜಕ್ಕೂ ಭಾಳ ವಿಶೇಷ ಹೆಸರುಗಳು. ನಾನು ಎಲ್ಲೂ ಕೂಡ ಕೇಳಿಲ್ಲ ಇದುವರೆಗೂ. ಸಾಕಷ್ಟು ಕುಮಾರರಾಮ ಕುರಿತು ಅಧ್ಯಯನ ಮಾಡಿದ್ದೀನಿ, ಎಲ್ಲೂ ಕೂಡ ಇವರ ಹೆಸರುಗಳ ಉಲ್ಲೇಖ ಆಗಿಲ್ಲ. ಹಾಗೆ ಛತ್ರಿ ಮಲ್ಲಣ್ಣ, ನಾನು ಪ್ರತಿ ಬಾರಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಕುಮಾರರಾಮನಿಂದ ಇರ್ತಕ್ಕಂಥ ಆ ಛತ್ರಿ ಹಿಡಿದಿರ್ತಕ್ಕಂಥ ಅವನು ಎಷ್ಟು ಅದೃಷ್ಟವಂತ, ಎಷ್ಟು ಪುಣ್ಯವಂತ ಅಂದರೆ ಪ್ರತಿಯೊಂದು ಶಿಲ್ಪದಲ್ಲೂ ಆ ಕುಮಾರರಾಮನ ಜೊತೆಗೆ ಆತಿದ್ದಾನೆ. ಕುಮಾರರಾಮನಷ್ಟೇ ಆತ ಒಂದು ಪ್ರಾಮುಖ್ಯತೆಯನ್ನು ಪಡೆದಲ್ಲ, ಆತನ ಹೆಸರು ಬಗ್ಗೆ ಗೊತ್ತಿದ್ದಿಲ್ಲ, ಇವತ್ತು ಗೊತ್ತಾಗಲಿಲ್ಲ ಆತ ಛತ್ರಿ ಮಲ್ಲಣ್ಣ ಅಂತ. ಹಾಗೆ ದೊಡ್ಡ ಪೆದ್ದ ನಾಯಕ ಅಂತ ಇದ್ದಾರೆ, ಅವರು ಕೂಡ ಸೈನಿಕರಾಗಿ ಅಥವಾ ಸೈನ್ಯದ ಮುಖಂಡರಾಗಿ ತಾವು ಕುಮಾರರಾಮನೊಂದಿಗೆ ಇದ್ದರು ಅನ್ನೋದಕ್ಕೆ ಈ ಗ್ರಾಮದಲ್ಲಿರ್ತಕ್ಕಂಥ ಈ ಮೂರ್ತಿಗಳು ಸಾಕ್ಷಿ ಆಗ್ತವೆ. ಈ ರೀತಿಯ ಮೂರ್ತಿಗಳು ಎಲ್ಲೂ ಕೂಡ ನೋಡಿಲ್ಲ. ಯಾಕಂದ್ರೆ ಇವು ಕಟ್ಟಿಗೆಯಿಂದ ನಿರ್ಮಾಣ ಮಾಡಿದ್ದು. ಈ ಊರವರು ಕೂಡ ಈ ದೇವರು ಬೇರೆ ಕಡೆ ಇದ್ದರೆ ನಾವು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ್ವಿ. ನಮ್ಮ ಪೂರ್ವಜರೆಲ್ಲ ಅಂದಿನಿಂದ ಇಂದಿನವರೆಗೆ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ ಅಂತೀವಿ. ಆದರೆ ಕಾಲಾನಂತರದಲ್ಲಿ ಮತ್ತೆ ಅಯೋಧ್ಯೆ ರಾಮನಾಗಿ ಒಂದು ದೇವಸ್ಥಾನದ ಚೌಕಟ್ಟಲ್ಲಿ ಯಾವ ಮೂರ್ತಿಗಳಲ್ಲಿ ಆಗ್ತಾ ಇದೆ. ಹಾಗಾಗಬಾರ್ದು ಅಂತ ನಾನು ಈ ಊರನ್ನು ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ. ಯಾಕಂದರೆ ಕುಮಾರರಾಮನ ಇತಿಹಾಸ ನಮ್ಮ ಮುಂದಿನ ಪೀಳಿಗೆ ಭಾಳಷ್ಟು ತಿಳಿಸ್ಬೇಕು. ಯಾಕಂದರೆ ನಮ್ಮ ಹಿರಿಯರು ಪೂಜೆ ಮಾಡ್ಕೊಂಡ್ಬಂದದ್ದು ಏಕೈಕ ವೀರ ನಮ್ಮ ಕುಮಾರರಾಮ. ಇನ್ನೂ ಹೆಚ್ಚಿನದಾಗಿರೋ ಮಾಹಿತಿನ ನಮ್ಮ ಗ್ರಾಮಸ್ಥರ ಮಾತಾಡ್ತೀನಿ, ಅವ್ರ ಬಾಯಿಗೆ ಕೇಳೋಣ. ಇದು ದೇವಸ್ಥಾನದ ಹೆಸರೇನು ರೀ? ಗಂಡುಗಲಿ ಕುಮಾರರಾಮ. ಎಷ್ಟು ವರ್ಷದಿಂದ ಪೂಜೆ ಮಾಡ್ಕೊಂಡು ಬರ್ಕೈತ್ರಿ? ನಾವು ಬುದ್ಧಿ ಬಂದಾಗಲಿಂದ ಪೂಜೆ ನಡೀತಾನೆ ಇದೆ. ನಮ್ಮ ತಾತವ್ರ ಕಾಲದಿಂದ. ಈ ಕುಮಾರರಾಮ ಅಂತ ನಿಮ್ಗೆ ಇತಿಹಾಸ ಗೊತ್ತೈತಾ? ಗೊತ್ತಿದೆ. ಎಲ್ಲಿ ಅವರು ಇವರು? ಅಲ್ಲಿ ಕುಮಟದುರ್ಗದಿಂದ ಬಂದಿದೆ. ಇಲ್ಲಿ ಪಾಗೋಳದ ಹತ್ರ ನೂನಡ್ಕಲ್ಲಿ ಅಂತ, ನೂನಡ್ಕಲ್ಲಿ ಅಲ್ಲಿ ಒಂದು ಇತ್ತಂತೆ ದೇವರು. ನಮ್ಮ ತಾತವರು ಯಾರೋ ಅಲ್ಲಿಂದ ತಂದ್ಬಿಟ್ಟು ಕುಲಮಾಸಿ ಹತ್ರ ನಿಲ್ಲಿಸ್ಬಿಟ್ಟಿದ್ದಾರೆ. ಅಲ್ಲಿ ಒಂದು ದೇವಸ್ಥಾನ ಆಗೈತೆ. ತಿರ್ಗಿ ಅಲ್ಲಿಂದ ಜನಕೋಟಿಗೆ ಬಂದವ್ರೆ. ಅಲ್ಲೊಂದು ರಾತ್ರಿ ಒಂದು 3 ಗಂಟೆವರೆಗೂ ಇಟ್ಕೊಂಡಿದ್ದಾರೆ, 4 ಗಂಟೆವರೆಗೂ. ಅಲ್ಲಿಂದ ತಂದು ಇಲ್ಲಿಗೆ ಬಿಟ್ಟಿದ್ದಾರೆ. ಒಂದು 200-300 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ನಿಮ್ಗೇನಾದ್ರೂ ಅನ್ಸುತ್ತಾ ನಾವು ಅಲ್ಲಿದ್ದೀವಿ, ನಾವು ಕುಮಾರರಾಮನ ಹತ್ರ ಏನಾದ್ರು ಸೈನಿಕರಾಗಿದ್ದೀರಿ ನಮ್ಮ ಹಿರಿಯರು, ನಾವಲ್ಲಿ ಆ ಕುಮಾರರಾಮನ ಪತನ ನಂತರ ಇಲ್ಲಿಗೆ ಬಂದಿವಿ ಅಂತ ಏನಾದರೂ ಇತಿಹಾಸದ ದಾಖಲೆಗಳು ನಿಮ್ಗೆ ಹಿರಿಯರು ಏನಾದರೂ ಹೇಳಿದ್ವಿ ಏನಾದ್ರದ? ಅವೆಲ್ಲ ಕತ್ತಿಡೋದೆಲ್ಲ ಇದ್ದು ಸಹ ನಾವು ಅವಾಗ ಹಳೆ ದೇವಸ್ಥಾನ ಇತ್ತು, ಅದೆಲ್ಲ ಬಿದ್ದೋಗಿ ಆ ಪುಸ್ತಕಗಳು ಅವು ಇವೆಲ್ಲ ನೆಂದು ಚಿತ್ರ ಆಗ್ಬಿಟ್ಟವೆ. ನಮ್ಮ ತಾತವ್ರು ಹೇಳ್ತಿದ್ದು ದೇವಸ್ಥಾನ
ಜಾಸ್ತಿ ಹಳೇದಿತ್ತು. ನಾವೆಲ್ಲ ಹೊಸದಾಗಿ ಕಟ್ಟಿದ್ವಿ. ಸಣ್ಣ ಸಣ್ಣ ಪುಡ್ಕೆಲ್ಲ ಈ ವರ್ಷಕ್ಕೊಮ್ಮೆ ಯಾವಾಗ ಜಾತ್ರೆ ಹಬ್ಬ ಮಾಡ್ತೀರಿ? ಶ್ರೀರಾಮ ಹಬ್ಬದ ದಿನ ಸ್ವಲ್ಪ ಜೋರಾಗಿ ಮಾಡ್ತೀವಿ. ಜಾತ್ರೆ ಇಲ್ಲ, ಸಾವಿರಾರು ಜನ ಬರ್ತಾರೆ. ಎಲ್ಲ ಭಕ್ತಾದಿಗಳು ಈಗ ಸೇರ್ತಾರೆ. ಈ ದೇವಸ್ಥಾನಕ್ಕೆ ಯಾವ ಸಮುದಾಯದವ್ರು ನಡ್ಕೊಂತಾರ? ಎಲ್ಲೆಲ್ಲಿಂದ ಬರ್ತಾರೆ? ಗೋರಿಬಿದೂರು, ತುಮಕೂರು, ಅಲ್ಲ, ಬೆಂಗಳೂರು, ಯಾವ ಸಮುದಾಯ ವರ್ಷರು, ನಾಯಕರು, ಅದೇ ನಮ್ಮ ಇವರು ಜಾಸ್ತಿ ನಾಯಕರು, ಆಗಸರು, ಮಡಿವಾಳರು, ಹ್ಞೂ. ಇನ್ನ ಬೇರೆಯವರು ಬೇರೆ ದೂರದಿಂದನೇ ಬರ್ತಾರೆ. ಊರಿನಿಂದ ಬರ್ತಾರೆ. ಯಾಕಂದ್ರೆ ನಿಮ್ಮ ಊರವ್ರಿಗೆ ಮನೆ ದೇವರಾಗಿರ್ತಾನ, ಊರ್ ದೇವ್ರು ಅಂದ್ರೆ ಎಲ್ಲರೂ ಮನೆ ದೇವರಲ್ಲ, ಒಂದೇ ಬರ್ತಾರೆ. ಯಾವಾಗಲೂ ಊಟ ಹಾಕ್ತಾರೆ ಬಂದು. ಪ್ರತಿ ಭಾನುವಾರ ನೆನ್ನೆ ಎಲ್ಲ ಒಬ್ಬ ಪೂಜೆ ಎಲ್ಲ ನೆನ್ನೆನೇ ಒಂದು 1000 ಜನ ಬಂದಿತ್ತು. ಎಷ್ಟು ಜನ ಬರೋದು? ಭಾನುವಾರ ವಿಶೇಷ. ಭಾನುವಾರ ಪೂಜೆ. ಪ್ರತಿ ಭಾನುವಾರ. ಎಷ್ಟು ಜನ ಬರೋದು ಭಕ್ತಾದಿಗಳು? ಈಗ ನಿಮ್ಮ ಹೆಸರು? ನಮ್ಮ ಹೆಸರು ತಿಪ್ಪಣ್ಣ ಅಂತ. ನಿಮ್ಮ ಹೆಸರು ಯಜಮಾನ್ರಿ? ಭೀಮರೆಡ್ಡಿ. ನಿಮ್ಮ ಹೆಸರು? ಪ್ರಕಾಶ್. ನಿಮ್ಮ ಹೆಸರು? ಚಿಕ್ಕರಾಮಯ್ಯ. ಓ, ಹಂಗಂದ್ರೆ ಕುಮಾರಮ್ಮನ ಹೆಸರು ನಿಮ್ಗೆ ಇಟ್ಟಿರೋದು ನಿಮ್ಮ ಹಿರಿಯರು. ನಿಮ್ಮ ಊರಲ್ಲೆಲ್ಲ ಚಿಕ್ಕರಾಮಯ್ಯ, ದೊಡ್ಡರಾಮಯ್ಯ, ರಾಮಪ್ಪ ಅಂತ ಅಲ್ಲ, ನಮ್ಮ ಹೆಸರು ಕೂಡ ತಿಪ್ಪರಾಮಯ್ಯ ತಿಕ್ಕಿದ್ರು. ಕಾಲ ನಂತರ ರೂಢಿನಲ್ಲಿ ತಿಪ್ಪಣ್ಣ. ಹಂಗಾದ್ರೆ ನಿಮ್ಮ ಊರು ತುಂಬ ರಾಮಯ್ಯ ಅನ್ನೋ ಜಾಸ್ತಿ ಜನ ಸಿಗ್ತಾರೆ. ಓಕೆ. ಸ್ವಾಮಿ ಇವರು ಇವರೇ ಪೂಜೆ ಈ ದೇವರಿಗೆ ಇವ್ರು ಪೂಜಾರಿಯರು? ಯಾಕಾದಾಗ ನಮ್ಮ ತಾತರೆ ತಕ ಬಂದು ಇಟ್ಟಿರೋದು ಇವರೇ. ಒಂದೆರಡು ಮನೆ ಅಷ್ಟೇ, ಇವ್ರಿಗೆ ಮೈನು. ಸ್ನೇಹಿತರೆ, ಈ ಒಂದು ಅಪರೂಪವಾದ ದೇವಸ್ಥಾನವನ್ನ ನಮಗೆ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ರಂತ ಸುಜಾತ ಅಕ್ಕ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಾಕಂದರೆ ಕಳೆದ ಬಾರಿ ಕೂಡ ಬೈಚೇನಹಳ್ಳಿ, ದೊಡ್ಡಪಾಲನಹಳ್ಳಿ ಮತ್ತು ಬ್ಯಾತ, ಆಮೇಲೆ ಪೆಮ್ನಹಳ್ಳಿಗೆ ಅವ್ರದ್ದೇ ಬೈಕ್ ತೊಗೊಂಡು ಅವರೇ ಪೆಟ್ರೋಲ್ ಹಾಕ್ಸ್ಕೊಂಡು ನಮಗೆ ಊಟ ತಿಂಡಿ ಎಲ್ಲ ಕೊಟ್ಟು ಇವತ್ತು ಕೂಡ ಅದೇ ಮತ್ತೊಮ್ಮೆ ಪುನರಾವರ್ತನೆ ಆಗಿದೆ. ಯಾಕಂದರೆ ಕುಮಾರರಾಮ ಒಬ್ರಿಗೊಬ್ಬೆ ಅಭಿಮಾನ ಬಂತಂದರೆ ಎಲ್ಲೇ ಇದ್ದರೂ ಕೂಡ ಆತನನ್ನು ಸೇವೆಯನ್ನು ಮಾಡ್ತಕ್ಕಂಥದ್ದು ತಾನಾಗಿಯೇ ಪೂರೈಸ್ಕೊಳ್ತಕ್ಕಂಥ ಮಹಾನುಭಾವ ನಮ್ಮ ಕುಮಾರರಾಮ. ಅಷ್ಟೇ ಅಲ್ಲದೆ ಇವತ್ತು ನಮಗೆ ಹೊಸ ಅತಿಥಿಯಾಗಿ ನಮಗೆ ಗಿರೀಶ್ ಸರ್ ಅವರು ಸಿಕ್ಕಿದ್ದಾರೆ. ಅವರು ಕೂಡ ಸುಜಾತ ಮೇಡಮ್ ಅವ್ರು ಹೇಳಿದ್ರಂತೆ, ಇಲ್ಲ ರೀ ನಾವು ಕೂಡ ನಮ್ಮ ಮನೆದೇವ್ರು ಕುಮಾರರಾಮ ಇದ್ದಾನೆ, ಅಲ್ಲಿ ಕೂಡ ಹೋಗೋಣ ಅಂತಂದರು. ಸುಮಾರು ಇಂಥ ಬಿಸಿಲಿನಲ್ಲಿ ಒಂದು 40 ಕಿಲೋಮೀಟರ್ ಬಂದಿದ್ದೀವಿ. ಅವ್ರನ್ನ ಕೂಡ ಮಾತಾಡಿಸ್ತೀನಿ. ನಮಸ್ತೆ ಅಣ್ಣ. ಏನು ಮಾಡ್ಕೊಂಡಿದ್ದೀರ ಅಣ್ಣ? ಹೌದಣ್ಣ. ಎಷ್ಟು ವರ್ಷದಿಂದ ನಿಮಗೆ ಈ ಕುಮಾರರಾಮ ದೇವಸ್ಥಾನ ಬಗ್ಗೆ ಗೊತ್ತಣ್ಣ? ನಾವು ಸುಮಾರು ಅಂದ್ರೆ ನಾವು ಹುಡ್ದಾಗಿಂದ ನಮ್ಮ ಮನೆ ದೇವರು ಅಂತ ಇಲ್ಲ, ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಬರ್ತಾ ಇದೀವಿ ನಾವು ಇಲ್ಲಿ. ಅವಾಗಿಂದನೂ ಬಂದು ಪೂಜೆ ಮಾಡ್ತಾ ಇದೀವಿ. ಆದ್ರೆ ಇದರ ಇತಿಹಾಸ ಅಷ್ಟು ಗೊತ್ತಿರಲಿಲ್ಲ. ನಾವು ನಿಮ್ಮ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ನೋಡಿದ್ಮೇಲೆ ಗೊತ್ತಾಯ್ತು. ಅದರಿಂದ ನಿಮ್ಗೆ ಪರಿಚಯ ಮಾಡೋಣ ಅಂತ ದೇವಸ್ಥಾನದ ಬಗ್ಗೆ ಎಲ್ಲ. ಅಲ್ಲಿ ಬರೀ ರಾಮದೇವ್ರ ಅಂತ ಅಷ್ಟ ಅಂತಿದ್ರೆ? ರಾಮದೇವ್ರ ಅಂತ ಇದ್ರು. ಗಂಡುಗಲ್ಲಿ ರಾಮನ ಬಗ್ಗೆ ಏನೋ ಅಷ್ಟೊಂದು ಮಾಹಿತಿ ಇರಲಿಲ್ಲ ಯಾರಿಗೂ. ನಿಜ. ಯಾಕಂದ್ರೆ ನಮ್ಮಲ್ಲಿ ಶ್ರೀರಾಮ ಅನ್ಕೊಂಡಿದ್ರು ಎಲ್ಲ. ನಿಜ. ಏನಾಗ್ಬಿಡೋದು ಅಂದ್ರೆ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಯಿತು. ಅದರ ಒಂದು ಕಾವಿನಲ್ಲಿ ಏನಾಗಿದೆ ಅಂದರೆ ಈ ರಾಮನ ದೇವರನ್ನ ಬಗಲಲ್ಲಿ ನಾವು ಸೀತೆ ಲಕ್ಷ್ಮಣನ ತಂದು ಕೂರಿಸಿ ಇತಿಹಾಸಕ್ಕೆ ಅಪಚಾರ ಮಾಡುವಂಥ ಕೆಲಸ ಆಗ್ತಾ ಇದೆ. ಅದನ್ನು ದಯವಿಟ್ಟು ನಮ್ಮ ತುಮಕೂರು ಭಾಗದಂತ ಇರತಕ್ಕಂಥ ಎಲ್ಲ ಸಮಾಜಮುಖಿ ಹೋರಾಟಗಾರರು ಇದನ್ನು ತಪ್ಪಿಸಬೇಕು. ಯಾಕಂದರೆ ಕುಮಾರರಾಮ ಅಖಂಡ ಭಾರತ ಮಾಡ್ತಕ್ಕಂಥ ದೆಹಲಿ ಸುಲ್ತಾನನ್ನು ಸೋಲಿಸಿ ಇವತ್ತು ದೇವರಾಗಿ ಪೂಜೆಗೊಳ್ತದೆ. ಬೇರೆ ಯಾವ ರಾಜನಿಗೂ ಕೂಡ ನಾವು ಗುಂಡಾರಗಳನ್ನು ಕಟ್ಟಿಲ್ಲ. ಮೊದಲನೇದಾಗಿ ಆಂಜನೇಯ, ಇಡೀ ಊರುಗಳಲ್ಲಿ ಆಂಜನೇಯನ ಬಿಟ್ಟರೆ ನೆಕ್ಸ್ಟ್ ಕುಮಾರರಾಮನೇ ಪೂಜೆಗೊಂಡಿರೋದು ನಿಜಕ್ಕೂ ಹೆಮ್ಮೆಯ ವಿಷಯ ಅನಿಸುತ್ತೆ. ಕೊಪ್ಪಳ ತಾಲೂಕಿನ ಕುಮಟದುರ್ಗದಿಂದ ಬಂದು ಸಾಕಷ್ಟು ಜನ ಇಲ್ಲಿ ತಮ್ಮನ್ನು ತಾವು ಆ ದೇವರನ್ನು ಆರಾಧನೆ ಮಾಡಿಕೊಂಡು, ಯಾಕಂದರೆ ಕುಮಾರರಾಮ ಮರಣ ನಂತರ ಯಾರು ಕುಮಾರರಾಮನನ್ನು ಮರಿಲ್ಲ. ಯಾಕಂದರೆ ಕುಮಾರರಾಮನು ಜನರಿಗಾಗಿ ಎಷ್ಟೆಲ್ಲ ಕಾರ್ಯಗಳನ್ನು ಮಾಡಿದ, ಅದನ್ನು ಆ ಜನ ಕೂಡ ಯಾವತ್ತೂ ಮರಿಲೇ ಇಲ್ಲ ಅನ್ನೋದಕ್ಕೆ ಈ ಒಂದು ಏನು ಈ ದೇವಸ್ಥಾನಗಳು ಸಾಕ್ಷಿ ಆಗ್ತವೆ. ಹಾಗೆ ನಮಗೆ ಸಹಕಾರ ನೀಡ್ತಕ್ಕಂಥ ಸುಜಾತ ಮೇಡಮ್ ಅವರು ಕೂಡ ಒಂದೆರಡು ಮಾತುಗಳನ್ನು ಆಡಬೇಕು. ನಮಗಂತೂ ಈಗ 5ನೇ ದೇವಸ್ಥಾನ ತೋರಿಸ್ತಾ ಇದ್ರಿ. ಏನು ಕುಮಾರರಾಮನ ಬಗ್ಗೆ ನಿಮ್ಗೆ ಏನೆಲ್ಲ ಒಲವು ಆಗ್ತಾ ಇದ್ದಾಗ? ಕುಮಾರರಾಮನ ಬಗ್ಗೆ ನಾನು ತುಂಬ ಅಷ್ಟು ತಿಳ್ಕೊಂಡಿಲ್ಲ. ಈಗ ನಿಮ್ಮ ಯೂಟ್ಯೂಬಲ್ಲಿ ನೋಡಿದ ಮೇಲೆ ಮತ್ತು ನಮ್ಮ ಕೆಲವು ಇತಿಹಾಸ ಸಂರಕ್ಷಕರು ಇದನ್ನು ಕುಮಾರರಾಮನ ಬಗ್ಗೆ ಹೇಳ್ತಾ ಹೋದಾಗ ನನಗೂ ಕೂಡ ಎಲ್ಲ ಒಂದು ಕಡೆ ಅಭಿಮಾನ ಬಂತು ಕುಮಾರರಾಮನ ಬಗ್ಗೆ. ಹಾಗಾಗಿ ನಾನು ಕೂಡ ಎಲ್ಲೆಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಕುಮಾರರಾಮನ ದೇವಸ್ಥಾನ ಇದೆ ಅಂತ ನಾನು ಕೂಡ ಕೇಳಿ ತಿಳ್ಕೊಂಡು ನಿಮ್ಮನ್ನು ಒಂದು 4-5 ದೇವಸ್ಥಾನಗಳನ್ನ ಅದನ್ನು ವೀಕ್ಷಣೆ ಮಾಡಿಸಿದ್ದೀನಿ. ಮತ್ತು ಇನ್ನೂ ಕೂಡ ಇನ್ನೂ ಒಂದು 2-3 ಕಡೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ದೇವಸ್ಥಾನ ಇದೆ ಅನ್ನೋ ಮಾಹಿತಿ ಬಂದಿದೆ. ಅಲ್ಲೂ ಕೂಡ ಸಾಧ್ಯ ಆದರೆ ಇವತ್ತು ಹೋಗೋಣ. ಸದ್ಯ ಈಗಿನಂದರೆ ಮುಂದಿನ ದಿನಗಳಲ್ಲಿ ವೀಕ್ಷಕರಿಗೆ ಆ ದೇವಸ್ಥಾನಗಳ ಪರಿಚಯವನ್ನು ಮಾಡಿಸೋಣ. ಈ ಗಂಡುಗಲಿ ಕುಮಾರರಾಮನಿಗೆ ಇಷ್ಟೆಲ್ಲ ಓಡಾಡಲಿಕ್ಕೆ ನಮಗೂ ಕೂಡ ಶಕ್ತಿ ಕೊಡಲಿ ಮತ್ತು ಇನ್ನೂ ಹೆಚ್ಚು ದೇವಸ್ಥಾನಗಳು ಗಂಡುಗಲಿ ಕುಮಾರರಾಮನ ಸೇವೆ ಮಾಡೋದಕ್ಕೆ ಅವಕಾಶ ಕೊಡಲಿ ಅಂತ ನಾನು ಗಂಡುಗಲಿ ಕುಮಾರರಾಮನಿಗೆ ಕೇಳ್ಕೊತ, ನನಗೆ ನೀವು ಕೂಡ ನಮಗೆ ತುಂಬ ಸಹಕಾರ ಕೊಡ್ತೀರಾ. ಇದೆಯಾ ಮೇಡಮ್ ದೇವಸ್ಥಾನ, ಬರ್ತೀನಿ ಅಂತ ಹೇಳ್ಬಿಟ್ಟು ನೀವು ಕೊಪ್ಪಳ ಡಿಸ್ಟಿಕ್ಕಿಂದ ಬಂದು ತುಮಕೂರು ಜಿಲ್ಲೆಯಲ್ಲಿ ಈ ಉರು ಬಿಸಿಲಲ್ಲಿ ನಮ್ಮ ಜೊತೆ ನೀವು ವಿಡಿಯೋ ಮಾಡಿ ಈ ದೇವಸ್ಥಾನಗಳನ್ನ ರಾಜ್ಯದ ಮೂಲೆ ಮೂಲೆಗೂ ತಲುಪಿಸ್ತಾ ಇದ್ದೀರಿ. ನಿಮಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಕೇಳಿದ್ರಲ್ಲ ಸ್ನೇಹಿತರೆ, ಪ್ರತಿಯೊಬ್ಬರು ಸಹಕಾರ ಮುಖ್ಯ. ಯಾಕಂದರೆ ನಾನು ಒಬ್ಬನೇ ಏಕಾಂಗಿಯಾಗಿ ಓಡಾಡೋಕ್ಕಾಗಲ್ಲ. ಎಷ್ಟೋ ಜನರಿಗೆ ಗೊತ್ತು, ನನಗೆ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ
ಆಮೇಲೆ ಯಾವುದಾದ್ರೂ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕ್ತಾರೆ ಫೋಟೋ. ಎಲ್ಲ ದೇವಸ್ಥಾನಗಳಿಗೆ ಹೋಗೋಕ್ಕಾಗಲ್ಲ, ಹಂಗಾಗ್ಬಿಟ್ಟು ಅಲ್ಲಿನ ವಿಡಿಯೋಗಳನ್ನು ನೀವು ಮಾಡಿ ಹಾಕಂತಂದು ಸಾಕಷ್ಟು ಬಾರಿ ನಾನು ಮನವಿ ಮಾಡ್ತೀನಿ. ಯಾಕಂದರೆ ಆ ದೂರದಿಂದ ಬಂದು ಅಷ್ಟೆಲ್ಲ ಸಮಯ ಕೊಟ್ಟು ಸ್ವಲ್ಪ ಕಷ್ಟ ಅನಿಸುತ್ತೆ. ನೀವು ಅಲ್ಲೊಂದು ಯಾವುದಾದ್ರು ಒಂದು ತುಡುಕು ಮಾಡಿದರೆ ಕುಮಾರರಾಮನನ್ನು ಇನ್ನೂ ಮತ್ತೊಮ್ಮೆ ಏನು ಇತಿಹಾಸ ಮರುಕಳಿಸ್ತಾ ಅನ್ನೋದಕ್ಕೆ ಈ ರೀತಿಯ ಕಾರ್ಯಕ್ರಮಗಳು ನಮಗೆ ಸಾಕ್ಷಿ ಆಗುತ್ತೆ. ಇವ್ರಿಗೂ ಕೂಡ ಕುಮಾರರಾಮ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಹಾರೈಸ್ತಾ ದೇವರ ದೇವಸ್ಥಾನದಲ್ಲಿ ಕುಮಾರರಾಮನಿಗೆ ಪೂಜೆ ಮಾಡಬೇಕಾದ್ರೆ ವಿಶೇಷವಾದ ದಿನಗಳಲ್ಲಿ ಆಭರಣಗಳನ್ನು ಅವತ್ತಿನಿಂದ ಇವತ್ತಿನವರೆಗೂ ಹಿರಿಯರು ಅವುಗಳನ್ನು ಉಳಿಸ್ಕೊಂಡು ಬಂದಿದ್ದಾರೆ. ನೀವು ನೋಡ್ತಿರ್ಬೋದು, ಇಲ್ಲೆಲ್ಲ ಕಾಸಿನ ಸರ ಇದೆ, ಕುಮಾರರಾಮನಿಗಾಗಿ ಮಾಡಿಸಿರುವಂಥದ್ದು. ಆಮೇಲೆ ಅಷ್ಟೇ ಅಲ್ಲದೆ ಕುಮಾರರಾಮನ ಕುದುರೆ ಬೊಲ್ಲನಿ ಕೂಡ ಅದಕ್ಕೆ ಮುಕೋಡದ ಲಗಂಗಳು, ಆಮೇಲೆ ಅದನ್ನು ಅಪ್ಪಟ ಬೆಳ್ಳಿಯಿಂದ ಮಾಡಿದ್ದು, ಕೈಯಲ್ಲಿ ಹಾಕೋ ಖಡ್ಗ ಇದೆ, ಇದು ಬೇಡಿ ಇದೆ, ಇದು ನೋಡ್ಬೇಕು ಸರಗಳು ಯಾವ ರೀತಿ ಪೆಂಡಿ ಇದೆ, ಇದು ಪೆಂಡೆಂಟು ಇದು ಎಲ್ಲರೂ ಕೂಡ ಯಾರ್ಯಾರು ಭಕ್ತರು ಕೊಟ್ಟಿದ್ರೆ ಅವ್ರ ಹೆಸರು ಕೂಡ ಬರೆಸಿದ್ದಾರೆ ಇದ್ರ ಮೇಲೆ. ಹಾಗೆ ಇದು ಕುಮಾರರಾಮನ ತಾಯಿ ಹರಿಯಾಲ ದೇವಿ ಡಾಬು ಅಂತ ಹೇಳಿದರು. ನಿಜಕ್ಕೂ ಇವತ್ತು ನೋಡೋಕೆ ಸಿಗಲ್ಲ, ಯಾಕಂದರೆ ಎಲ್ಲ ದುಬಾರಿ ದುನಿಯಾ. ಆದರೂ ಕೂಡ ಹರಿಯಾಲ ದೇವಿಯವರಿಗೆ ಡಾಬನ್ನು ಮಾಡಿಸಿದ್ದಾರೆ. ಇವೆಲ್ಲ ರಾಜ ಪರಿವಾರದವರು ಯಾವೆಲ್ಲ ಆಭರಣಗಳು ಹಾಕ್ಕೊಳ್ತಾ ಇದ್ರು ಅವೆಲ್ಲ ಮಾಡಿಸಿದ್ದಾರೆ. ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಕುಮಾರರಾಮನಿಗೆ ಯಾರು ಮಕ್ಕಳಾಗಲ್ಲ, ಮಕ್ಕಳನ್ನು ಬೇಡ್ಕೊಂಡವ್ರಿಗೆ ಮಕ್ಕಳಾದ ನಂತರ ಅವರು ತೊಟ್ಟಿಲುಗಳನ್ನು ಕೊಡ್ತಕ್ಕಂಥದ್ದು, ಬೆಳ್ಳಿಯ ತೊಟ್ಟಿಲುಗಳನ್ನು ನೀವು ನೋಡ್ಬೋದು. ಇಲ್ಲೆಲ್ಲ ಈಗ ನಮಗೆ 3 ಸಿಗ್ತವೆ. ಇಲ್ಲಿ ಪೂಜಾರಿ ಅವರು ಹೇಳಿದರು, ಹೌದ್ರಿ ನಮ್ಮ ಕುಮಾರರಾಮ ಯಾರ್ಯಾರು ಮಕ್ಕಳು ಇಲ್ಲ ಕೂಡ ಮಕ್ಕಳನ್ನ ಕಾಣಿಸ್ತಕ್ಕಂಥ ಕಲಿಯುಗದ ಕಲ್ಪತರುವಾಗಿದ್ದಾನೆ. ಹಾಗೆ ನೀವು ಕತ್ತಿಯನ್ನು ನೋಡ್ಬೋದು, ಕಿರುಗತ್ತಿ ಇಲ್ಲೊಂದಿದೆ. ಇಲ್ಲಿ ಯಾರು ಕಳಕಪ್ಪನ ಮಗ ಸಾಕಪ್ಪ ಅವ್ರು ಕೊಟ್ಟರಂತ ಇದನ್ನು. ನಿಜಕ್ಕೂ ಎಲ್ಲ ಭಕ್ತರು ಕೂಡ ಕುಮಾರರಾಮನಿಗೆ ಭಯ ಭಕ್ತಿಯಿಂದ ನಡ್ಕೊಂಡು ಅದನ್ನು ಜಾತ್ರೆ ಉತ್ಸವಗಳಲ್ಲಿ ಭಾಗವಹಿಸುವಂಥದ್ದು ನಮ್ಮ ಈ ಊರ ಹೆಸರು ಸುದೇಕುಂಟೆಯಲ್ಲಿ ನಮಗೆ ಕಂಡು ಬರುತ್ತೆ. ಇನ್ನು ಮುಂದೆ ಇನ್ನೊಂದು ದೇವಸ್ಥಾನ ಇದೆ ಈ ಊರಿನ ಹತ್ರನೇ, ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇಲ್ಲ ಕಡ್ಡಿ ಚುಚ್ಚಿದೆ ಬಿಡಿ, ಕಡ್ಡಿ ಚುಚ್ಚಬೇಕು ಒಂದ್ಸತಿ. ಒಂದ್ ಕಡೆ ಸೈಡ್ ಕಡ್ಡಿ ಚುಚ್ಚಿದ್ದಾರೆ, ಎಲ್ಲ ಕಡೆ ಸೈಡು ಕಡ್ಡಿನೇ. ನೆಟ್ಲು ಬೋರ್ಡ್ ಉಂಡೆ ಥ್ರೆಡ್ ಉಂಡೆ ಅವು ತೊಡೆಗೆ ಹಾಕೊಂಡಾಗ ಮತ್ತೆ ಹಾಕೊಂತಿರಲ್ಲ, ತೊಳೆದಾಗಲೇ ಅದು ಮಿಸ್ ಆಗುತ್ತೆ. ಮತ್ತು ನಮಗೆ ನೀರು ಚೆಲ್ಲಕ್ಕೆ ಹೋಗುತ್ತೆ, ಚೆನ್ನಾಗಿರುತ್ತೆ. ಮಿಸ್ ಆಗಿತ್ತು, ಕಡ್ಡಿ ಇಟ್ಕೊಂಡಿದ್ರೆ